प्रेस वार्ता को संबोधित करते हुए भाजपा नेता ईश्वर सिंह ठाकुर ने हाल ही में महाराष्ट्र के वर्धा के निकट हुए भीषण हादसे में कुंभ मेले से लौट रहे भावसार समुदाय के परिजनों के प्रति जिला प्रशासन की लापरवाही की निंदा की, जिसमें एक व्यक्ति की मौत हो गई और 13 लोग गंभीर रूप से घायल हो गए। उन्होंने जिला प्रशासन और जिला मंत्रियों से अनुरोध किया कि इस भीषण हादसे में मरने वालों को उचित मुआवजा दिया जाए। निजी अस्पताल में इलाज करा रहे 13 गंभीर रूप से घायल लोगों का खर्च वहन किया जाए और बीदर जिले में इलाज करा रहे 13 लोगों को वहां इलाज के लिए आने की व्यवस्था की जाए। इस अवसर पर भावसारा क्षेत्र के सामुदायिक नेता संजू कुमार गणाती और अन्य लोग उपस्थित थे। केपी न्यूज के कैमरामैन पपुराज का कवरेज। पत्रकर्ता बंधुಗಳು इलेक्ट्रॉनिक मीडिया प्रिंट मीडिया ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲೆ ಭಾವಸಾರ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷರು ಸಂಜಯ್ ಕುಮಾರ್ ಗಣಾತಿ ಹಾಗೂ ಅವರ ಪದಾಧಿಕಾರಿಗಳು ನಮ್ಮ ಜೊತೆಲಿದ್ದಾರೆ। ವಿಶೇಷವಾದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ। ತಮ್ಮೆಲ್ಲರಿಗೆ ಮಾಹಿತಿಯ ಪ್ರಕಾರ ವರ್ಷ 144 ವರ್ಷದ ನಂತರ ಬಂದಂತಹ ಕುಂಭಮೇಳ, ಅದಕ್ಕಾಗಿ ಪುಣ್ಯ ಸ್ನಾನಕ್ಕಾಗಿ ಹಲವಾರು ಭಕ್ತರು ಪ್ರಯಾಗರಾಜ್ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ ಕಾಶಿ ಮತ್ತು ಅಯೋಧ್ಯೆ ರಾಮಲಲ್ಲಾ ದರ್ಶನ, ಚಿತ್ರಕೂಟ ದರ್ಶನವನ್ನು ಮಾಡಿಕೊಂಡು ಬಹುಶಃ ಇದರಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಸಾಕಷ್ಟು ಭಕ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದು ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ। ಇದರ ಮಧ್ಯದಲ್ಲಿ ನಾವು ಹೋಗ್ಬೇಕು, ಸಂಗಮದಲ್ಲಿ ಸ್ನಾನ ಮಾಡ್ಬೇಕಂತ ಹೇಳಿ ಹೋದಂತ 2-3 ಘಟನೆಗಳು ನಮ್ಮ ಯಾತ್ರಿಕರ ದುರ್ಘಟನೆಗಳೇನಾಗಿದೆ, ಅದು ತುಂಬಾ ನೋವಿನ ಸಂಗತಿ। ಬಹುಶಃ ವಾರಾಣಸಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಲಾಡಗೇರಿಯ ಬಂಧುಗಳು ಯಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ ವಾರಾಣಸಿ ಹತ್ರ ದುರ್ಘಟನೆಯಾಗಿ ಸುಮಾರು 6 ಜನ ತನ್ನ ಜೀವವನ್ನ ಕಳ್ಕೊಂಡಿದ್ರು। ಸುಮಾರು 8 ಜನ ವಾರಾಣಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು। ವಿಷಯ ಗೊತ್ತಾಗಿ ನಾವು ಜಿಲ್ಲಾಡಳಿತಕ್ಕೆ ವಿನಂತಿಯನ್ನ ಮಾಡಿಕೊಂಡಿದ್ವಿ, ಅವರನ್ನ ಸೂಕ್ತವಾದ ಚಿಕಿತ್ಸೆ ಕೊಟ್ಟು ವಾಪಸ್ ತರಬೇಕು ಮತ್ತು ಪಾರ್ಥಿವ ಶರೀರಗಳನ್ನ ಕೂಡ ಮನೆಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಆ ವಿನಂತಿಯನ್ನ ಮಾಡಿಕೊಂಡಿದ್ವಿ। ಅದರಲ್ಲಿ ಜಿಲ್ಲಾಡಳಿತ ಎಲ್ಲ 6 ಪಾರ್ಥಿವ ಶರೀರಗಳನ್ನ ಬೀದರ್ಗೆ ತಂದುಕೊಡುವಂತಹ ಕೆಲಸವನ್ನ ಮಾಡಿದ್ವಿ। ಜೊತೆಯಲ್ಲಿ ಯಾರ್ಯಾರು ಅಲ್ಲಿ ಇಂಜೂರ್ಡ್ ಆಗಿದ್ದಾರೆ ಅವರನ್ನ ಕೂಡ ಏರ್ಲಿಫ್ಟ್ ಮಾಡೋ ಮುಖಾಂತರ ಬೀದರ್ ಜಿಲ್ಲೆಗೆ ಕರ್ಕೊಂಡು ಬಂದಿದ್ದು, ಈ ಸಂದರ್ಭದಲ್ಲಿ ಯಾವುದು ಕೆಲಸವನ್ನ ಆಗಿದೆ ಅದನ್ನ ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ। ಯಾಕಂದ್ರೆ ನಾವು ಕೂಡ ನಿರಂತರವಾಗಿ ಜಿಲ್ಲಾಡಳಿತಕ್ಕೆ ಸಂಪರ್ಕದಲ್ಲಿದ್ದೀವಿ। ಮನೆ ಡಿ ಸಿ ಅವರಾಗಲಿ, ಅಡಿಷನಲ್ ಡಿ ಸಿ ಅವರಾಗಲಿ ಅವರ ಸಂಪರ್ಕಕ್ಕಿದ್ವಿ, ಅದಕ್ಕೆ ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ರು। ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ। ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂತೆ ಇನ್ನೊಂದು ದೊಡ್ಡ ದುರ್ಘಟನೆ ನಮ್ಮ ಮಹಾರಾಷ್ಟ್ರದ ನಾಗ್ಪುರ್ ಹತ್ರ ವಾರ್ಧಾ ಹತ್ರ ನಡೆದಿದೆ। ಬಹುಶಃ ವಾರ್ಧಾ ಹತ್ರ 14 ಜನ ಇರುವಂತಹ ಟೆಂಪೋ ಟ್ರ್ಯಾಕ್ಸ್, ತೀರಾ ಬಡಪಾಯಿಗಳು, ಹಿಂದುಳಿದ ಭಾವಸಾರ ಕ್ಷೇತ್ರೀಯ ಸಂಘ ಸಮಾಜಕ್ಕೆ ಸಂಬಂಧಪಟ್ಟಂತ ಹೊಲಿಗೆಗಳನ್ನ ಮಾಡಿ ಇದನ್ನ ಮಾಡಿ ಜೀವನವನ್ನ ಸಾಗಿಸುವಂತ ನಮ್ಮ ಬಡಪಾಯಿಗಳು ಕಳೆದ 25ನೇ ತಾರೀಕು ಕುಂಭಮೇಳ ಮತ್ತು ವಾರಾಣಸಿ ಅಯೋಧ್ಯೆ ಯಾತ್ರೆಯನ್ನ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಬೆಳಗಿನ ಜಾವ 25ನೇ ತಾರೀಕಿಗೆ ಅವರ ಟೆಂಪೋ ಟ್ರ್ಯಾಕ್ಸ್ ಗೂಡ್ಸಿನ ಟೆಂಪೋಗೆ ಡಿಕ್ಕಿ ಆದ ಪರಿಣಾಮವಾಗಿ ಸುಮಾರು 14 ಜನ ಗಂಭೀರವಾದಂತಹ ಸ್ವರೂಪದಲ್ಲಿ ಇಂಜೂರ್ಡ್ ಆಗಿದ್ದಾರೆ।
ಅಲ್ಲೇ ಪಕ್ಕ ಇರುವಂತ ಸಾಂಗ್ವಿ ಹತ್ರ ಇರುವಂತ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಲ್ಲಿರುವಂತ ವಾರ್ದಾದ ಸಾರ್ವಜನಿಕರು ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಿಂದ ಹೋಗುವಂತ ಯಾತ್ರಾರ್ಥಿಗಳು ಕೂಡ ಆಕ್ಸಿಡೆಂಟ್ ಅಂತ ಜಾಗ ನೋಡಿ ನಮ್ಮ ಭಾಗದವರು ನಮ್ಮ ಜಿಲ್ಲೆಯವರು ಅಂತ ಹೇಳಿ ಅವರು ಕೂಡ ನಿಂತುಕೊಂಡು ಯಾರ್ಯಾರ ಗಾಯಾಳುಗಳಿದ್ರು ಆ ಗಾಯಾಳುಗಳನ್ನ ಆಂಬುಲೆನ್ಸ್ಗಳಲ್ಲಿ ಸೇರಿಸಿ ಆಸ್ಪತ್ರೆಗೆ ಕಳಿಸುವಂತಹ ಒಂದು ಪುಣ್ಯದ ಕೆಲಸವನ್ನ ಇವತ್ತು ಈ ಕಡೆಯಿಂದ ಹೋಗುವಂತಹ ಭಕ್ತ ಯಾತ್ರಿಗಳು ಕೂಡ ಮಾಡಿದ್ದಾರೆ. ಅದೇ 25ನೇ ತಾರೀಕಿನಿಂದ ಅವ್ರ ಟ್ರೀಟ್ಮೆಂಟ್ ನಡೀತಾ ಇದೆ. ವಿಷಯ ಗೊತ್ತಾಗಿದ ತಕ್ಷಣ ಭಾವಸಾರ ಕ್ಷತ್ರಿಯ ಸಮಾಜದ ಬಂದ ಹಿರಿಯರನ್ನ ಸೇರಿಸಿಕೊಂಡು ನಾವು ಮೊನ್ನೆ ಡಿ ಸಿ ಸಾಹೇಬರಿಗೆ ಇದರ ವಿಷಯವನ್ನ ತಿಳಿಸುವಂಥದ್ದು ಮತ್ತು ADC ಅವರಿಗೆ ಭೇಟಿ ಮಾಡಿ ಮಾತಾಡಿ ಆ ಯಾತ್ರಿಕರು ನಮ್ಮವರು, ನಮ್ಮ ಜಿಲ್ಲೆಯವರು, ನಮ್ಮ ಕರ್ನಾಟಕ ರಾಜ್ಯದವರು ಹೇಗೆ ವಾರಣಾಸಿಯಲ್ಲಿ ತಾವು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ವಿ ಅದೇ ರೀತಿ ಇವರಿಗೂ ಕೂಡ ಸೂಕ್ತವಾದ ಚಿಕಿತ್ಸೆಯನ್ನ ನೀವು ತಾವು ಮಾಡಿಕೊಡಬೇಕು ಅನ್ನುವಂತಹ ವಿನಂತಿಯನ್ನ ನಾವು ಮಾಡಿಕೊಂಡಿದ್ವಿ. ADC ಅವರು ಕೂಡ ಅಲ್ಲಿನ ವಾರ್ದಾದ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ನಮ್ಮವರು 14 ಜನ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವರಿಗೆ ಅವರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಂತ ಮಾತನ್ನ ಅವತ್ತು ಹೇಳಿದ್ರು. ಅದರ ನಂತರ ಸುಮಾರು 5 ಜನ ಗಂಭೀರವಾದಂತಹ ಸ್ವರೂಪದಲ್ಲಿದ್ರು. 2 ಯಾತ್ರಿಗಳು ಜೀವನ ಮರಣದ ಮಧ್ಯೆ ಹೋರಾಡ್ತಾ ಇದ್ರು. ನಿರಂತರವಾಗಿ ಜಿಲ್ಲಾಡಳಿತದ ಸಂಪರ್ಕದಲ್ಲಿ ಇದ್ದೀವಿ ನಾವು ವಿನಂತಿಯನ್ನ ಮಾಡ್ಕೊಂಡಿದ್ದೀವಿ, ಅವರಿಗೆ ಸೂಕ್ತವಾದಂತ ಚಿಕಿತ್ಸೆ ಆಗಬೇಕು ಮತ್ತು ಅವರನ್ನ ಬೀದರ್ ಕರ್ಕೊಂಡು ಬರಬೇಕು ಅಂತ ಹೇಳಿ ನಮ್ದು ವಿನಂತಿ.